ಇನ್ನೊಂದು ನಾನು ಮೂವಿ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ವರ್ಕ್ ಮಾಡಿದ್ದೆ. ನನಗೂ ತುಂಬಾ ಜನ ರೇಗ್ಸಿದ್ದಾರೆ. ಆ ಟೈಮ್ಗೆ ನನ್ಗೆ ಇನ್ಸ್ಟಾಗ್ರಾಮ್ ಪರಿಚಯ ಆಯ್ತು. ಅದು ಇವರಿಂದ. ಅಂಡ್ ಏನಂದ್ರೆ ನನ್ಗೂ ತುಂಬಾ ಜನ ರೇಗ್ಸಿದ್ದಾರೆ, ಎಲ್ಲ ಮಾಡಿದ್ದಾರೆ. ಬಟ್ ನಾನು ಯಾವ್ದಕ್ಕೂ ಕುಗ್ಲಿಲ್ಲ. ಆಮೇಲೆ ಇನ್ನೊಂದು ನಾನು ಮೂವಿ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ವರ್ಕ್ ಮಾಡಿದ್ದೆ. ಸೊ ಅದು ಕೆಲವ್ರಿಗೆ ಹುಡ್ಗಿರ್ಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಅಲ್ಲಿಗೆ ಹೋದ್ರೆ ಏನೇನಾಗುತ್ತೆ ಅದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಅದೆಲ್ಲ ಬೇಡ, ನನ್ಗೆ ಇನ್ ಲೈಫಲ್ಲೇ ಬೇಡ ಅಂತ ಇದ್ದೆ. ಆ ಟೈಮ್ಗೆ ನನ್ಗೆ ಇನ್ಸ್ಟಾಗ್ರಾಮ್ ಪರಿಚಯ ಆಯ್ತು. ಅದು ಇವರಿಂದ. ಅದೇ ಹೇಳ್ತಿದ್ನಲ್ಲ, ಫ್ರೆಂಡ್ ತರ ವಿಡಿಯೋಸ್ ಮಾಡ್ತಾ ಇದ್ವಿ ಅಂತ. ಸೊ ಅವಾಗ್ಲಿಂದ ನನ್ಗೆ ಇನ್ಸ್ಟಾಗ್ರಾಮ್ ಪರಿಚಯ ಆಯ್ತು. ಸೊ ಯಾರ್ಯಾರಿಗೋ ಹೋಗ್ಬಿಟ್ಟಲ್ಲಿ ಅವ್ರು ಕೊಡೋ ದುಡ್ಡಿಗೆ ಅವ್ರ ಕೈಲಿ ಅನ್ಸ್ಕೊಂಡು ಅವ್ರ ಕೆಳಗಡೆ ಕೆಲಸ ಮಾಡ್ಕೊಂಡು ಅವ್ರು ಒಂದೊಂದ್ ಮಾತ್ ಅಂತಾರೆ, ನಿಜ ಇವಿ ತುಂಬಾ ಹರ್ಟ್ ಆಗುತ್ತೆ. ಸೊ ಅಂತ ಮಾತುಗಳೆಲ್ಲ ಅನ್ಸ್ಕೊಂಡು ಯಾಕಿರ್ಬೇಕು, ನಮ್ದು ಇವಾಗ ನಾವ್ ಮಾಡ್ತಿದೀವಿ ಗೊತ್ತಾ, ಎಲ್ಲ ಎಷ್ಟು ಜನ ಬಂದು ನಮ್ನ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ. ಸೊ ಆ ಪ್ರೀತಿನ ಅಲ್ಲಿ ನೋಡ್ಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ನಂಗೆ ಇಲ್ಲಿಂದಾನೇ ಸಿಕ್ತು. ಸೊ ಅದಕ್ಕೆ ನಾನು ತುಂಬಾ ಖುಷಿಯಾಗಿದ್ದೀನಿ. ಇನ್ನೊಂದೇನಂದ್ರೆ ನಮ್ಮ ಲವ್ ವಿಚಾರಕ್ಕೆ ಬಂದ್ರೆ ಒಳ್ಳೇದಾಯ್ತು. ನಮ್ಮ ಮನೆಗೆ ನಂಗೆ ಗೊತ್ತಿರ್ಲಿಲ್ಲ, ಅದರಿಂದಾನೇ ಗೊತ್ತಾಗಿದ್ದು. ಸೊ ಇನ್ನೂ ಒಳ್ಳೇದಾಯ್ತು. ಅದರಿಂದ ನಮ್ಗೆ ಇನ್ನೂ ಬೆಳಿಬೇಕು ಅನ್ನೋ ಹಠ ಬಂತು. ನಮ್ಗೆ ಎಷ್ಟೆಷ್ಟು ಪ್ರಾಬ್ಲಮ್ ಬಂದೈತೆ ಅಂದ್ರೆ ಗೈಸ್, ಲವ್ ಮಾಡಿದ್ದು ಸ್ವಲ್ಪ ದಿನಕ್ಕೇನೆ ನಮ್ಮ ಮನೆಗೆ ಗೊತ್ತಾಯ್ತು. ನಮ್ಮ ಮನೆಯವ್ರ ಜೊತೆ 2 months ಮಾತಾಡಿರ್ಲಿಲ್ಲ, ಲವ್ ಮಾಡಿರ್ಲಿಲ್ಲ ಮುಂಚೆ. ಕರೆಕ್ಟ್ ಮಾತಾಡಿರ್ಲಿಲ್ಲ. ಅದಾದ್ಮೇಲೆ ಒಂದ್ ಸೋಷಿಯಲ್ ಮೀಡಿಯಾ ಪಾಪ ಅವ್ರ ಫ್ಯಾಮಿಲಿ ಹಳ್ಳಿಯವರು. ಸೊ ಹಳ್ಳಿ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂತ ಎಲ್ರಿಗೂ ಗೊತ್ತು. ಒಂದ್ ಇಷ್ಟ ಅಂದ್ರೆ ಅಯ್ಯೋ ತನ್ ಮಗನ್ಗೆ ಏನ್ ಆಗುತ್ತೋ ಏನೋ ಹಂಗೆ ಅಂತೆಲ್ಲ ಥಿಂಕ್ ಮಾಡ್ತಾರೆ. ಅಷ್ಟೆಲ್ಲ ಆದ್ರೂನು ಅವ್ರ ಮನೆ ಇವ್ರಿಗೆ ಏನ್ ಆಗದ್ ಬೇಡ, ಏನು ಬೇಡ, ಅವ್ನು ಖುಷಿಯಾಗಿರ್ಬೇಕು ಅಂತ ಹೇಳಿ ಅವ್ರ ಅಮ್ಮ ಅಷ್ಟೆಲ್ಲ ಹೇಳಿದ್ರು ಇವ್ರ ಬಗ್ಗೆನು ಒಪ್ಕೊಂಡ್ರು ನನ್ನ. ನಿಜ ಅದಕ್ಕೆ ಐ ಆಮ್ ಬ್ಲೆಸ್ಡ್. ಯಾಕಂದ್ರೆ ಯಾರೋ ಒಬ್ರು ಅಷ್ಟು ನನ್ ಜೀವನದಲ್ಲಿ ಇದ್ದವನೇ ಹೋಗ್ಬಿಟ್ಟು ಇವ್ರ ಅಮ್ಮನ್ಗೆ ಡೈರೆಕ್ಟ್ ಆಗಿ ಅವಳು ಹಂಗೆ ಹಿಂಗೆ ಆತರ ಈ ತರ ಅಂತ ಅನ್ಬಿಟ್ಟು ಹೇಳ್ಬಿಟ್ಟು ಬಂದಾಗ ಅವ್ರಮ್ಮ ಅಕ್ಸೆಪ್ಟ್ ಮಾಡಿದಾರೆ ಅಂತಂದ್ರೆ ಜಸ್ಟ್ ಥಿಂಕ್ ಅವ್ರೆ ಎಷ್ಟು ಜೆನ್ಯೂನ್. ಅದೇ ನಂಗೆ ನಮ್ಮ ಆತರ ಅಮ್ಮನ್ ಪಡೆಯಕ್ಕೆ ನಾನು ನಿಜ ಪುಣ್ಯ ಮಾಡಿದೀನಿ ಗೈಸ್. ನಾನು ಒಂದ್ರೊಂದು ಅಂತಲ್ಲ ಎಷ್ಟು ದುಡ್ಡು ಕಳ್ದಿದೀನಿ ಅಂದ್ರೆ ನಂಗೆ ನನ್ ದುಡ್ಡಲ್ಲ, ನಮ್ಮ ಅಪ್ಪನ ದುಡ್ಡನ್ನ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಒಂದು ಮಾತು ಬೈನಿಲ್ಲ. ಕಾಲೇಜ್ಗಳು ಅಲ್ಲೂ ಕಾಲೇಜ್ ಕರೆಕ್ಟಾಗಿ ಓದಿನಿ, ಅಲ್ಲೂ ಕಳ್ದೆ. ಯಾವುದೋ ಒಂದು ಬಿಸ್ನೆಸ್ ಮಾಡ್ತೀನಿ ಅಂತ ಹೋದೆ, ಅಲ್ಲೂ ನೆಟ್ಟಗ್ ಮಾಡಿಲ್ಲ, ಅಲ್ಲೂ ಕಳ್ದೆ. ಎಲ್ಲಾದ್ರಲ್ಲೂ ಕಳ್ಕೊ ಬಂದ್ರು ಇದೊಂದು ಇದ್ರಲ್ಲೂ ಇಷ್ಟು ತಡ್ಕೊಂಡಿದ್ದಾರೆ ನನ್ನ. ಅಂದ್ರೆ ನಾವ್ ಪ್ರೀತಿ ಅದೇ ಹೇಳಲ್ವ, ತಾಯಿ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ ಅಂತ. ಸೊ ಅದ್ರಿಂದ ಈಗ ಎಲ್ಲ ಏನು ಇಲ್ಲ ಗೈಸ್, ಎಲ್ಲ ಆರಾಮಾಗಿದ್ದೀನಿ. ಯಾಕಂದ್ರೆ ನಿಮ್ ಸಪೋರ್ಟ್ ಇಂದ ಎಲ್ಲರಿಂದ ಏನಾದ್ರು ಮಾಡ್ಲೇಬೇಕು ಅಂತ ಹಠ ಇಟ್ಕೊಂಡ್ರೆ ಇನ್ನೊಂದೇನಾದ್ರು ಐಡಿಯಾ ಹ್ಯಾಕ್ ಆದಾಗ್ಲೂ ಅಷ್ಟೇನೆ ಹಾಗೆ ತುಂಬಾ ಅಂದ್ರೆ ತುಂಬಾ ಅನ್ಭವಿಸ್ಬಿಟ್ಟಿದೀವಿ. ಮಾಡ್ಲೇಬೇಕು ಅಂತ ಇನ್ನೂ ಒಂದು ಕ್ರಿಯೇಟ್ ಮಾಡ್ಕೊಂಡು ತುಂಬಾ ಪ್ರಾಬ್ಲಮ್ ಫೇಸ್ ಮಾಡಿದೀವಿ. ನೀವೆಲ್ಲ ಅದ್ರಲ್ಲೂ ನೀವು ಸಪೋರ್ಟ್ ಮಾಡಿದೀರಾ. ಅದ್ರಲ್ಲೂ 670K 64K 65K ಅಂತ ಅಂದ್ರೆ ಕಮ್ಮಿ ಅಲ್ಲ. ಜಸ್ಟ್ 2 months ಗೆ ಅಷ್ಟು ಬರ್ತಾರೆ. ಎಷ್ಟೋ ಜನ ಎಷ್ಟು ಬರೀ 10K ಆಗಕ್ಕೇನೆ ಅವ್ರಿಗೊಂದೊಂದ್ 5-6 ತಿಂಗಳು ಬೇಕಾಗುತ್ತೆ. ಬಟ್ ನಾನ್ ಬ್ಲೆಸ್ಡ್ ಅನ್ಕೋತೀನಿ. 2 months ಗೆ ನೀವು 65K ನನಗ್ ಫಾಲೋವರ್ಸ್ ಬಂದ್ರು. ಸೊ ಇದೇ ರೀತಿ ಇನ್ನ ಜಾಸ್ತಿ ಸಪೋರ್ಟ್ ಮಾಡ್ತಾ ಹೋಗಿ. ನಾವ್ ಇದೇ ರೀತಿ ಇನ್ನ ಏನಾದ್ರು ನಮ್ದು ಫೀಲಿಂಗ್ಸ್ ಎಲ್ಲ ನಿಮ್ ಜೊತೆ ಶೇರ್ ಮಾಡ್ಕೋತೀವಿ. ಸೊ ಗೈಸ್ ಇನ್ನೊಂದ್ ಏನಂದ್ರೆ ನಾನು ಎಲ್ಲಿ ವಿಡಿಯೋ ಅದ್ರ ಬಗ್ಗೆ ಹೇಳ್ತಿದ್ದೆ. ಈಗ ಲವ್ ಸ್ಟೋರಿ ಬಂದ್ಬಿಟ್ಟು ಇನ್ನ ಇದೆ, ಇನ್ನ ಲ್ಯಾಗ್ ಆಗುತ್ತೆ. ಸೊ ಅದನ್ನ ಚಿಕ್ಕದಾಗಿ ಹೇಳ್ತಿದೀವಿ ಅಷ್ಟೇನೆ. ತುಂಬಾ ಅಂದ್ರೆ ಈಗ ನೀವೆಲ್ಲ ಕೇಳ್ತಿರೋ ನೀವು ಜಗಳನೇ ಆಡಲ್ವಾ? ಯಾರ ಮಧ್ಯೆ ಜಗಳ ಇರಲ್ಲ ಗೈಸ್. ನಾಯಿ ಅಂದ್ರೆ ಲೈಕ್ ಆತರ ಎಲ್ಲ ಒಂದ್ ನಿಮಿಷಕ್ಕೆ ಸರಿಯಾಗಿ ಬಿಡ್ತೀವಿ. ಚಿಕ್ಕ ವಿಚಾರಕ್ಕೆ ಚಿಕ್ಕ ನೀರ್ ತಗೋಬಾ ಅನ್ನಕ್ಕೆ, ನೀನ್ ತಗೋಬಾ ಅನ್ನೋದಕ್ಕೆ, ಸ್ಟೋರಿ ಹಾಕು ಅನ್ನೋದಕ್ಕೆ, ರೀಲ್ಸ್ ಪೋಸ್ಟ್ ಮಾಡು ಅನ್ನೋದಕ್ಕೆ, ಬರೀ ಇದಕ್ಕೇನೆ ತುಂಬಾ ಜಗಳ ಬರೀ ಇದಕ್ಕೇನೆ. ಮತ್ತೆ ಇನ್ನೇನು ಎಲ್ಲಿ ಜಗಳ ಇರುತ್ತೆ ಅಲ್ಲೇನೆ ಪ್ರೀತಿ ಜಾಸ್ತಿ ಇರುತ್ತೆ. ಸೊ ಅದೇ ರೀತಿ
ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ಯಾಕಂದ್ರೆ ನಾವು ಎಲ್ಲ ಆಮೇಲೆ ಇನ್ನೊಂದು ಕೇಳ್ತಿದಾರೆ, ಮದ್ವೆ ಯಾವಾಗ, ಇನ್ನ ನಂಗೆ ಎಷ್ಟು ಏಜ್ ಅನ್ಕೊಂಡಿದ್ದೆ, ನಂಗೆ ಇನ್ನ 22 ಏಜ್ ಅಷ್ಟೇನೆ, ಇವಾಗ ಇನ್ನ 20, ಇನ್ನ ನಿಮ್ ಪ್ರೀತಿ ಇನ್ನ ಸಂಪಾದನೆ ಮಾಡೋದು ಜಾಸ್ತಿ ಇದೆ, ಇನ್ನ ಅಚೀವ್ಮೆಂಟ್ ಮಾಡೋದು ಜಾಸ್ತಿ ಇದೆ. ನೆಕ್ಸ್ಟ್ ಮುಂದೆ ಒಂದು ಮ್ಯಾಕ್ಸ್ 3 to 4 years ಆದ್ಮೇಲೆ ವಿ ವಿಲ್. ಸೊ ಗೈಸ್ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ, ನಿಮ್ ಸಪೋರ್ಟ್ ನಮ್ಗೆ ತುಂಬಾ ಅಗತ್ಯವಾದದ್ದು. ಸೊ ಅದೇ ರೀತಿ ಸೊ ಗೈಸ್ ಇದೇನೆ ನಮ್ಮ ಲೈಫಲ್ಲಿ ನಡೆದಿದ್ದು. ಲವ್ ಅನ್ನೋದಕ್ಕಿಂತ ತುಂಬಾ ಒಬ್ರು ಅರ್ಥ ಮಾಡ್ಕೊಂಡಿದೀವಿ. ಸೊ ನಾನು ಅದಕ್ಕೇನೆ ಪ್ರಪೋಸ್ ಮಾಡಿದ್ದು, ಅದಕ್ಕೇನೆ ನಾನು ಡೈರೆಕ್ಟ್ ಆಗಿ ಕೇಳಿದ್ದು ಮದ್ವೆ ಆಗ್ತೀಯಾ ಅಂತ. ಸುಮ್ನೆ ಅದಕ್ಕೋಸ್ಕರ ಫಸ್ಟ್ ಲವ್ ಆಗಿದ್ದಿದ್ರೆ ಐ ಲವ್ ಯು ಅಂತ ಪ್ರಪೋಸ್ ಮಾಡ್ಬೋದು, ಆ ವರ್ಡ್ಗೆ ಒಂದು ಬೆಲೆ ಇರುತ್ತೆ. ಸೊ ಅದಕ್ಕೇನೆ ನಂದು ಫಾಸ್ಟ್ ಇದೆ, ಇವ್ರದ್ದು ಫಾಸ್ಟ್ ಇದೆ. ಡೈರೆಕ್ಟ್ ಇನ್ವಿಟೇಷನ್ ಏನ್ ಕೇಳ್ತಾರಲ್ಲ ಆ ರೀತಿ ಕೇಳ್ಬಿಟ್ಟೆ ಮದ್ವೆ ಆಗ್ತೀರಾ ಅಂತ. ಸೊ ಇವಾಗ್ಲೂ ಕೇಳ್ತಿದ್ದೀನಿ, ಸುರಭಿ ಮದ್ವೆ ಆಗ್ತೀಯ. ಸೊ ಗೈಸ್ ಇದೇ ರೀತಿ ಸಪೋರ್ಟ್ ಮಾಡ್ತಿರ್ರಿ. ಮತ್ ಇನ್ನೇನಂದ್ರೆ ಈ ವ್ಲಾಗ್ ನಿಂಗೆ ಇಷ್ಟ ಆಗಿದ್ರೆ, ಒಂದು ಚಿಕ್ಕದಾಗಿ ಮಾಡಿದೀವಿ ಗೈಸ್, ಸಿಂಪಲ್ ಆಗಿ ಸಾಕು ಅಂತ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಿಮ್ ಸಪೋರ್ಟ್ ಹೀಗೆ ಇರ್ಲಿ, ಯಾಕೆಂದ್ರೆ ನಿಮ್ಮೊಂದು ಸಪೋರ್ಟ್ ಇಂದ ನಾವ್ ಇಲ್ಲಿವರೆಗೂ ಬರೆಯೋಕೆ ಸಾಧ್ಯ. ಸೊ ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್. ಊರಲ್ಲಿ ಹಬ್ಬ ಇದೆ. ಸೊ ಹಬ್ಬ ಇರೋ ರೀಸನ್ಗೋಸ್ಕರ ಊರಿಗೆ ಹೋಗ್ತಿದ್ದೀನಿ ನಾನು ಸುರಭಿ. ಮೈಸೂರಿಗೆ ಹೋಗ್ಬಿಟ್ಟು ಮೈಸೂರಿಂದ ಊರಿಗೆ ಹೋಗ್ಬೇಕು. ಮೈಸೂರಲ್ಲಿ ಒಂದು ಶೂಟ್ ಇದೆ, ಅಲ್ಲೊಂದು ಶೂಟ್ ಮುಗಿಸ್ಕೊಂಡು. ಸೊ ಗೈಸ್ ಒಂದು ಏನು ಅಪ್ಡೇಟ್ ಮಾಡೋಕೆ ಇಷ್ಟಪಡ್ತಿದ್ದೀನಿ ಅಂದರೆ, ಇನ್ಮೇಲೆ ಡೈಲಿ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಅವಳು ಬಂದಮೇಲಿಂದ ಹೊರಡಬೇಕು, ತುಂಬ ಜರ್ನಿ ಇದೆ ಗೈಸ್. ಎಷ್ಟು ಅಂದರೆ ಹಬ್ಬ ಅಂದ್ರೂ ಒಂದು 50 ಕಿಲೋಮೀಟರ್ಸ್, 80 ಕಿಲೋಮೀಟರ್ ಹೋಗಬೇಕು ಊರಿಗೆ. ತುಂಬ ಜರ್ನಿ ಇದೆ, ಇಲ್ಲೇ ಲೇಟ್ ಆಗ್ತಾಯಿದೆ, 1 ಗಂಟೆ ಆಗ್ತು. ಸೊ ಎಷ್ಟೊತ್ತಿಗೆ ಹೋಗ್ತೀವಿ ಅನ್ನೋದು ಗೊತ್ತಿಲ್ಲ. ಸೊ ಸುರಭಿ ಬರಬೇಕು, ವೆಯ್ಟ್ ಮಾಡ್ತಾ ಇದ್ದೀನಿ ಗೈಸ್. ಸೊ ಗೈಸ್ ನೋಡಿ, ಸುರಭಿ ಬಂದು ತೋರಿಸ್ತೀನಿ. ಏನದು? ಈಚೆ ಬಾ. ಬ್ಯಾಗ್ ಗೊತ್ತು, ಕುರಿ ಮೂಟೆ ತಂದು ಇನ್ನೇನ್ ಮಾಡ್ಲಿ. ಸೊ ಗೈಸ್ ಇವಾಗ ಹೋಗ್ತಾ ಇದೀವಿ. ಲಗೇಜ್ ಜಾಸ್ತಿ ಐತೆ, ಏನು ಮಾಡಂಗಿಲ್ಲ, ಒತ್ಕೊಳ್ಳೋದು ನಾನೇ ಅನ್ಭವಿಸ್ಬೇಕು ಇವಾಗ ಹೋಗೋ ತನಕ. ನಾನು ಕಾಣಿಸಲ್ಲ, ಈ ಕಡೆ ಬನ್ನಿ. ನೋಡಿ ಗೈಸ್, ಬರೀ ಇವರೇ ನೋಡ್ಕೋತಾರೆ ಯಾವಾಗ್ಲೂ. ಸರಿನಾ ಇದು? ನೀವೇ ಹೇಳಿ. ಸರಿ ಹೋಗೋಣ. ಓಕೆ, ಲೆಟ್ಸ್ ಗೋ. ನಾವು ಅವಾಗಲೇ ಮೈಸೂರಿಗೆ ರೀಚ್ ಆಗಿದ್ವಿ. ಒಂದು ಬಟ್ಟೆ ಪ್ರಮೋಷನ್ ಇತ್ತು, ಅದನ್ನ ಮುಗಿಸ್ಕೊಂಡು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಇವಾಗ ಹೋಗ್ತಾ ಇದೀವಿ. ಎಲ್ಲ ನೆಂದೋಗ್ಬಿಡೈತೆ ನಂದು ಇಲ್ಲಿ. ಹಿಂದೆ ಎಲ್ಲ ಹಿಂಗ್ ನೆಂದೋಗ್ಬಿಟ್ಟೈತೆ ಗೊತ್ತಾ. ಇವ್ರು ಬೇರೆ ಏನು ಹಾಕ್ಸಿಲ್ಲ ಅದಕ್ಕೆ. ಅವಾಗಲೇ ಬಿಟ್ಟು ಬರೋ ದಾರಿಲಿ ಎಸ್ವಿ ಮಳೆ ಅನ್ಕೊಳ್ತೀವಿ. ನಿಂತ್ಕೊಂಡು ಬಂದು ಇವಾಗ ಮೈಸೂರಿಗೆ ರೀಚ್ ಆಗಿದ್ದೀವಿ. ಕುವೆಂಪು ನಗರಲ್ಲಿ ಇಲ್ಲಿ ಬಟ್ಟೆ ಶಾಪ್ ಶೂಟ್ ಇತ್ತು. ಸೊ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಈ ಬ್ಲಾಗು ಇವತ್ತಿನ ಬ್ಲಾಗು ನಾಳೆನೇ ಕಂಟಿನ್ಯೂ ಆಗಿದೆ, ನಾಳೆ ಕಂಟಿನ್ಯೂ ಆಗುತ್ತೆ. ನಾಳೆ ಏನೇನು ಹಬ್ಬ ಇದೆ ಎಲ್ಲ ಫುಲ್ ವಿಡಿಯೋ ಮಾಡ್ತೀವಿ. ಹಬ್ಬದ ಮನೇಲಿ ಹೆಂಗೆ ಹಳ್ಳಿ ಕಡೆ ಎಲ್ಲ ಹೆಂಗೆ ವಿಡಿಯೋ ಮಾಡ್ತಾರೆ, ಅಡುಗೆ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ನಾಳೆ ಮಾಡಿ ಅದನ್ನ ಶೂಟ್ ಮಾಡ್ತೀನಿ ಇವಾಗ. ಸೊ ಫೈನಲಿ ಹೋಗೋಣ. ಚಿಕ್ಕ ಮಕ್ಳು ಥರ ನೋಡಿ ಗೈಸ್, ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೆಣ್ಣು ಕಾಣಿಸ್ತವ. ಚಿಕ್ಕ ಹುಡುಗಿ ನೋಡಿ. ಅಯ್ಯೋ ತೆಗ್ದೇ ಬಿಟ್ಲು. ಹಾಕೋ ಟೈಮ್ ಆಗೈತೆ. ಏನಕ್ಕೆ ಬಿಡ್ತಾ ಇದೆಯಾ? ಹಾಕೋ. ಗೈಸ್ ಮನೆಗೆ ರಾತ್ರಿ 10 ಗಂಟೆ ಆಗಿತ್ತು ಬಂದಿರೋ ಅಷ್ಟೊತ್ತಿಗೆ. ಸೊ ಇವಾಗ ಎದ್ದು ಇಲ್ಲಿ ನೋಡ್ರಿ, ಚಾಕ್ಲೇಟ್ ಬೇಕಂತ ಬೆಳಿಬಿಡ್ದೇನು. ಬನ್ನಿ ನಮ್ಮ ಮನೆ ಗೌರಿ ಅಂತ ತೋರಿಸ್ತೀನಿ. ನಮ್ಮ ಮನೆ ಗೌರಿ ಅಂದರೆ ನಮ್ಮ ಮಮ್ಮಿ ತೋರಿಸ್ತೀನಿ. ಸುಧಾರಾಣಿ ಏನು ಮಾಡ್ತಾ ಇದೀಯ? ಸುಧಾರಾಣಿ
ತಿಂಡಿ ಮಾಡ್ತಾ ಇದೀನಿ. ತಿಂಡಿ ಏನ್ ತಿಂಡಿ? ಉಪ್ಪಿಟ್ಟು. 3-4 ತಿಂಗಳ ಆದ್ಮೇಲೆ ಮಗ ಬರ್ತಾವನ ಏನಾದ್ರು ಚೆನ್ನಾಗಿರೋ ತಿಂಡಿ ಮಾಡೋಣ ಅಂತ ಇಲ್ಲ ಉಪ್ಪಿಟ್ಟು ಮಾಡ್ತಾ ಇತ್ತಂತೆ. ನಂಗೆ ಉಪ್ಪಿಟ್ಟು ಬೇಡ, ನಾನು ತಿನ್ನಲ್ಲ. ಎಲ್ಲಾರ ಮನೆ ತಗೊಳ್ಳು ಉಪ್ಪಿಟ್ಟು. ಇವತ್ತು ಉಪವಾಸ ಇರ್ಬೇಕು ಅಂತ ಉಪ್ಪಿಟ್ಟು ಮಾಡ್ತಾರೆ. ಅಪ್ಪ ಸುರಭಿ ತಿಂಡಿ ಉಪ್ಪಿಟ್ಟು ಮಾಡ್ತಾ ಇದ್ದೆ. ನಾನು ತಿನ್ನಲ್ಲ ಹಂಗಂದ್ರೆ. ಹಾ ಬಾತ್ ಮಾಡು. ಸೊ ಗೈಸ್ ಬನ್ನಿ ಹಂಗೇನೆ ಸೊ ಹೋಮ್ ಟೂರ್ ಬಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಅದನ್ನ ನೋಡ್ರಿ, ಈಗ ತೋರಿಸಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಸೊ ಬನ್ನಿ, ನಮ್ಮ ಆಡುಗಳಿಗೆ ಸ್ವಲ್ಪ, ಮೇಕೆಗಳಿಗೆ ಸ್ವಲ್ಪ ಏನಾಗಬೇಕು, ಊಟ ಹಾಕ್ಬೇಕು. ಊಟ ಹಾಕ್ಬಿಟ್ಟು ಬಂದ್ಬಿಡಮ್ಮ. ನಾವು ಅಪ್ಪಟ್ಟ ರೈತರ ಮಕ್ಳೇನೆ, ಎಲ್ಲ ಏನೇನು ಅಂದ್ಕೊಂಡಿದ್ದೀರಾ ತೋರಿಸ್ತೀನಿ ಈಗ. ಬಾ ಸುರಭಿ ಎದ್ದು ವಿಡಿಯೋ ಹಿಡಿಯಂತೆ ಬಂಗೆ. ಇಲ್ಲ ನೀನು ಹಾಕು, ನಾನು ಹಿಡ್ಕೋತೀನಿ. ಇಲ್ಲ ಏನೋ ಆಗಲ್ಲ ಕಣಂತ. ಬನ್ನಿ ಗಾಯ್ಸ್, ಎಲ್ಲ ಆಯ್ತು ಮ್ಯಾಮ್. ಹೇರ್ ಕಟ್ ಮಾಡ್ಕೊಬಿಡೋಣ. ಎಲ್ಲ ಆಯ್ತು ಫೀಡೋ? ಹಾಂ ಕೀ ಚಾರು ನೋಡಿ ಹೆಂಗಾಗ್ಬಿಟ್ಟವಳು. ಐ ಇವೆಲ್ಲ ಇವರೆಲ್ಲ ನೋಡ್ರಿ ನಮ್ಮಪ್ಪ ಮಕ್ಕಳುಗಳು. ನಾನು ಇಲ್ಲದೆ ಹೋದದ ಇವರೆಲ್ಲ. ಫಸ್ಟ್ನೇ ಮಗಳು ಇವರೆಲ್ಲ ನೋಡ್ರಿ. ನಮ್ಮ ತಿಂಡಿ ಮಾಡು ಅಂದ್ರೆ ಉಪ್ಪಿಟ್ಟು ಮಾಡ್ತಾ ಇದ್ದಂತೆ ನೋಡ್ರಿ. ಅವಳು ನೋಡಿ, ಅದಕ್ಕೆ ಏನೋ ಗೊತ್ತಾ, ಇದಕ್ಕೆ ಇವ್ರನ್ನ ಮಾತಾಡ್ಸಂಗಿಲ್ಲ, ಏನೋ ತಿನ್ನಕ ಹಾಕಂಗಿಲ್ಲ, ಇವ್ರಿಗೇನೋ ಹಾಕಂಗಿಲ್ಲ. ಹಂಗಾಡ್ತಾರೆ ನೋಡಿ ಇಲ್ಲಿ ನೋಡ್ಕೊಂಡು. ಹಲೋ, ಇದು ನೋಡಿ ಹೆಂಗಾಡ್ತೈತೆ. ಅವ್ರಿಗೆ ತಿನ್ನಕ ಹಾಕಿರೋದು. ಗೊತ್ತಾ ಬಿಡ್ಸು. ಕಾಯಿಸಿ ಇಲ್ಲಿ ನೋಡಿ, ಇವ್ರು ಮಾಡೋದಲ್ಲ ಬರೀ ಲಟ್ಟೋ ಕೆಲ್ಸಗಳು ಸಿಗಾಕ್ಸ್ಕೊಳಲ್ಲ. ನೋಡಮ್ಮ ಅಯ್ಯೋ ಏನೇನೋ ಏನೋ ಮಾತಾಡ್ಸಂಗಿಲ್ಲ, ಹೋಗಂಗಿಲ್ಲ. ಸೊ ಗೈಸ್, ಇನ್ನು ನಿನ್ನೆ ಬ್ಲಾಗು, ಇವತ್ತಿನ ಬ್ಲಾಗು. ಹಬ್ಬ ಬಂದ್ಬಿಟ್ಟು ನನಗೆ ಗೊತ್ತಾ, ಇವಳಿಗೆ ಗೊತ್ತು ಗೈಸ್. ವರ್ಷ ಬಂದ್ಬಿಟ್ಟು ಒಂದೇ ದಿನ ಅದನ್ನ ಮಡೆ ಹತ್ಕೊಂಡು ಹೋಗೋದು ಒಂದೇ ದಿನ ಇರ್ತಿತ್ತು, ನಾನ್ ವೆಜ್ ಒಂದೇ ದಿನ ಇರ್ತಿತ್ತು. ಈಗ ಇದೊಂದು ದಿನ ಮಾಡಿದ್ದಾರೆ. ಇದು ನಾಳೆ ಬಂದ್ಬಿಟ್ಟು ನಾನ್ ವೆಜ್. ಸೊ 3 ದಿನ ಬ್ಲಾಗ್ ಬಂದ್ಬಿಟ್ಟು ಕಂಟಿನ್ಯೂ ಆಗುತ್ತೆ. ಇವಳು ನೋಡಿ, ಇವಳನ್ನ ಏನು ನಿಂಗೆ ಏನು ಗೈಸ್, ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಊರಿಗೆ ಹೋಗಿದ್ ಬ್ಲಾಗನ್ನು ಇದರಲ್ಲೇ ಆ್ಯಡ್ ಮಾಡಿದ್ದೀನಿ. ಇನ್ನು ತುಂಬಾ ಲೆಂತಿ ಇದೆ ಬ್ಲಾಗು. ಸೊ ಅದರಿಂದ ಹಾಕಿಲ್ಲ, ಅದನ್ನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಗೈಸ್. ಹೀಗೆ ಸಪೋರ್ಟ್ ಮಾಡ್ತಿದ್ರಿ. ಮತ್ತೆ ನಿಮ್ಗೆ ಇನ್ನೂ ಯಾವ ರೀತಿ ಬ್ಲಾಗ್ ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ರಿ. ಅದೇ ರೀತಿ ಬ್ಲಾಗ್ನ ನಾವು ಮಾಡ್ತೀವಿ. ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಲವ್ ಬ್ಲಾಗ್ ಆಗಿರ್ಬೋದು, ಆ ಊರಿಂದ ಆಗಿರ್ಬೋದು, ಎಲ್ಲಾನು ಆ ಊರಿಂದ ಇನ್ನೊಂದು ಸ್ವಲ್ಪ ಇದೆ, ಅದು ಲೆಂತಿ ಆಗುತ್ತೆ ಅಂದ್ಬಿಟ್ಟು ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಸೊ ಥ್ಯಾಂಕ್ ಯು.